ಭಾರತ ದೊಡ್ಡ ಸಾಧನೆ, ನೀರು ಉಗಳಲಿದೆ ರೈಲು, ಬಂತು ಹೈಡ್ರೋಜನ್ ಟ್ರೈನ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೈಲು ಅಂದಾಕ್ಷಣ ನಿಮಗೆ ಕಿವಿಗಪ್ಪಳಿಸೋ ಶಬ್ದ ಮಾಡಿಕೊಂಡು, ಕೆಲವೊಂದ್ಸಲಿ ಅಂತೂ ತೀರಾ ಹಳೆ ಮೂವಿ ನೋಡಿದವರಿಗೆಲ್ಲ ಹೊಗೆಯನ್ನು ಉಗುಳ್ಕೊಂಡು ಓಡುವ ಉಗಿಬಂಡಿ ನೆನಪಾಗ್ಬೋದು. ಆದರೆ ಭಾರತ EV ಗಾಡಿಗಳಂತೆ ಸೌಂಡೇ ಮಾಡದೆ ಸೈಲೆಂಟ್ ಆಗಿದ್ರು, ಅದರಲ್ಲೂ ಕೂಡ ನೀರನ್ನು ಉಗುಳ್ಕೊಂಡು ಹೋಗೋ ರೈಲುಗಳನ್ನು ರೆಡಿ ಮಾಡಿದೆ. ಸ್ನೇಹಿತರೆ, ದೇಶದಲ್ಲಿ ನಿತ್ಯದ ಪ್ರಯಾಣಕ್ಕಾಗಿ ಸುಮಾರು 2.5 ಕೋಟಿ ಜನ ಡಿಪೆಂಡ್ ಆಗಿರೋ ರೈಲ್ವೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಇದೇ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ರೈಲನ್ನ ಪರೀಕ್ಷೆ ಮಾಡಿದೆ. ಚೆನ್ನೈನಲ್ಲಿ ಇದರ ಟೆಸ್ಟ್ ಸಕ್ಸಸ್ಫುಲ್ ಆಗಿ ನಡೆದಿದೆ. ಈ ರೈಲು ನೀರನ್ನು ತನ್ನ ಉಪ ಉತ್ಪನ್ನವಾಗಿ ಚೆಲ್ತಾ ಹೋಗುತ್ತೆ. ಈ ಮೂಲಕ ಈ ಸಾಧನೆ ಮಾಡಿದ ಕೆಲವೇ ದೇಶಗಳ ಪಟ್ಟಿಗೆ ಭಾರತ ಸೇರ್ಕೊಂಡಂತಾಗಿದೆ. ಅಮೆರಿಕಗಿಂತ ಮೊದಲು ಭಾರತ ಈ ಸಾಧನೆ ಮಾಡಿದೆ. 0 ಎಮಿಷನ್ ಗುರಿ ಹೊಂದಿರೋ ಭಾರತದ ದಾರಿಗೆ ಇದು ದೊಡ್ಡ ಮೈಲುಗಲ್ಲು ಅಂತ ಪರಿಗಣಿಸಲಾಗ್ತಿದೆ. ಹಾಗಿದ್ರೆ ಏನಿದು ಹೈಡ್ರೋಜನ್ ಟ್ರೈನ್, ಹೇಗೆ ಕೆಲಸ ಮಾಡುತ್ತೆ, ಸಾಮಾನ್ಯ ರೈಲಿಗಿಂತ ಬೆಟರ್ ಹೇಗೆ, ಇದರಿಂದ ಖರ್ಚು ಕಮ್ಮಿ ಆಗತ್ತಾ, ಭಾರತ ಎಲ್ಲೆಲ್ಲಿ ಈ ಟ್ರೈನ್ ಅನ್ನ ಪರಿಚಯಿಸಬೇಕು ಅಂತ ಅನ್ಕೊಂಡಿದೆ, ಬೇರೆ ಯಾವ್ಯಾವ ರಾಷ್ಟ್ರಗಳು ಹೈಡ್ರೋಜನ್ ಟ್ರೈನ್ ಅನ್ನ ಬಳಸ್ತಾ ಇವೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಹೈಡ್ರೋಜನ್ ಟ್ರೈನ್? ಸ್ನೇಹಿತರೆ, ಹೈಡ್ರೋಜನ್ ಟ್ರೈನ್ ಅಂದ್ರೆ ಹೆಸರೇ ಹೇಳೋ ತರ ಇದೊಂದು ಹೈಡ್ರೋಜನ್ ಚಾಲಿತ ರೈಲು. ಸಾಮಾನ್ಯ ರೈಲುಗಳು ಡೀಸೆಲ್ ಅಥವಾ ವಿದ್ಯುತ್ತಿಂದ ರನ್ ಆಗ್ತವೆ. ಈಗಂತೂ ಡೀಸೆಲ್ ರೈಲು ಕಮ್ಮಿ, ಬಹುತೇಕ ಎಲೆಕ್ಟ್ರಿಕ್ ಚಾಲಿತ ರೈಲುಗಳಿದಾವೆ. ಆದ್ರೆ ಈ ಟ್ರೈನ್ ಹೈಡ್ರೋಜನ್ ಇಂದ ಓಡುತ್ತೆ. ಈ ರೈಲಿನ ಎಂಜಿನ್ ನಲ್ಲಿ ಫ್ಯೂಲ್ ಸೆಲ್ಗಳನ್ನ ಇಡಲಾಗಿರುತ್ತೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಹೈಡ್ರೋಜನ್ ಅಣು ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳಾಗಿ ಡಿವೈಡ್ ಆಗುತ್ತೆ. ಈ ವೇಳೆ ಎಲೆಕ್ಟ್ರಾನ್ ಸಂಚಾರ ಆಗೋದ್ರಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತೆ. ಈ ವಿದ್ಯುತ್ ಶಕ್ತಿಯಿಂದ ರೈಲು ಚಲಿಸುತ್ತೆ. ಬಳಿಕ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳನ್ನ ಗಾಳಿಯೊಂದಿಗೆ ಸೇರಿಸೋದ್ರಿಂದ ನೀರು ಈ ರೈಲಿನ ಉಪ ಉತ್ಪನ್ನವಾಗಿ ಹೊರಬರುತ್ತೆ. ಸೊ ಇಂತಹ ರೈಲು ಪ್ರಾಜೆಕ್ಟ್ ಅನ್ನ 2020-21ರಲ್ಲಿ ಭಾರತೀಯ ರೈಲ್ವೆಯ ಉತ್ತರ ರೈಲ್ವೆ ವಲಯ ಕೈಗೆತ್ತಿಕೊಂಡು ಶುರು ಮಾಡಿತ್ತು. ಈಗ ಟೆಸ್ಟ್ ರನ್ ಮಾಡೋ ಮಟ್ಟಕ್ಕೂ ಬೆಳೆದಿದೆ. ಈ ಮೂಲಕ ಅಮೆರಿಕಗಿಂತ ಮೊದಲು ಭಾರತ ಹೈಡ್ರೋಜನ್ ರೈಲು ಹೊಂದಿದ ರಾಷ್ಟ್ರ ಆಗಿದೆ. ಜರ್ಮನಿ, ಫ್ರಾನ್ಸ್, ಸ್ವೀಡನ್, ಚೀನಾ ನಂತರ ಭಾರತ ಈ ಸಾಧನೆ ಮಾಡಿದೆ. ಸದ್ಯ ಭಾರತ ತನ್ನಲ್ಲಿರೋ ಡೀಸೆಲ್ ರೈಲುಗಳನ್ನೇ ಹೈಡ್ರೋಜನ್ ರೈಲುಗಳನ್ನಾಗಿಸೋ ಕಾರ್ಯಕ್ರಮ ಇಟ್ಕೊಂಡಿದೆ. ಇದರಲ್ಲಿ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಡೆಮೋ ರೈಲುಗಳ 10 ಕೋಚ್ಗಳನ್ನ ಹೈಡ್ರೋಜನ್ ಚಾಲಿತ ಮಲ್ಟಿಪಲ್ ಯೂನಿಟ್ಗಳನ್ನಾಗಿ ಕನ್ವರ್ಟ್ ಮಾಡೋ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಇದರಲ್ಲಿ ಸುಮಾರು 2600ಕ್ಕೂ ಅಧಿಕ ಪ್ರಯಾಣಿಕರನ್ನ ಹೊತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಮೊದಲ ಹಂತದಲ್ಲಿ ಹರಿಯಾಣದ ಜಿಂದ್ನಿಂದ ಸೋನಿಪತ್ವರೆಗೆ 356 ಕಿಲೋಮೀಟರ್ ಅಂತರದಲ್ಲಿ ಹೈಡ್ರೋಜನ್ ಟ್ರೈನ್ ಓಡಿಸೋಕೆ ಪ್ಲಾನ್ ಮಾಡಲಾಗಿದೆ. ಅಲ್ಲದೆ ಜಿಂದ್ನಲ್ಲಿ 3000 kg ಸಾಮರ್ಥ್ಯದ ಹೈಡ್ರೋಜನ್ ಸ್ಟೋರೇಜ್ ಫೆಸಿಲಿಟಿ ಹಾಗೂ ಇಂಧನ ತುಂಬಿಸುವ ಫೆಸಿಲಿಟಿಯನ್ನು ಕೂಡ ನಿರ್ಮಿಸೋದು ಈ ಯೋಜನೆಯ ಭಾಗ ಇದೆ. ಆ ಲೆಕ್ಕಾಚಾರ ಕೂಡ ಇದೆ. ಇದಕ್ಕಾಗಿ ಸುಮಾರು 136 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ರೈಲಿನ ಪ್ರೈಮರಿ ಡಿಸೈನ್, ವ್ಯಾಲಿಡೇಷನ್ ಮತ್ತು ಟೆಸ್ಟಿಂಗ್ ಅನ್ನೆಲ್ಲ ಭಾರತೀಯ ರೈಲ್ವೆಯ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ RDSO ನಡೆಸ್ತಾ ಇದೆ. ಸಾಮಾನ್ಯ ಟ್ರೈನ್ಗಿಂತ ಬೆಟರ್ ಹೇಗೆ? ಹೈಡ್ರೋಜನ್ ಟ್ರೈನ್ಗಳು ಸಾಮಾನ್ಯ ರೈಲುಗಳಿಗಿಂತ ತುಂಬಾನೇ ಡಿಫ್ರೆಂಟ್. ಯಾಕಂದ್ರೆ ಹೈಡ್ರೋಜನ್ ರೈಲುಗಳು ಡೀಸೆಲ್ ಹಾಗೂ ಎಲೆಕ್ಟ್ರಿಕ್ ಟ್ರೈನ್ಗಳ ತರ ಇಂಗಾಲದ ಡೈಆಕ್ಸೈಡ್ನಂಥ ಹಾನಿಕಾರಕ ಅನಿಲಗಳನ್ನು ಹೊರಹಾಕಲ್ಲ. ಈ ಟ್ರೈನ್ನಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕೆ ಹೈಡ್ರೋಜನ್ ಫ್ಯೂಲ್ ಸೆಲ್ ಟೆಕ್ನಾಲಜಿ ಯೂಸ್ ಮಾಡಲಾಗುತ್ತೆ. ಇದರಿಂದಾಗಿ ಕೇವಲ ವಾಟರ್ ಮತ್ತು ಸ್ಟೀಮ್ ಮಾತ್ರ ಬರುತ್ತೆ, ನೀರಾವಿ ಮಾತ್ರ ಬರುತ್ತೆ ಹೊರಗೆ. ಸೊ ಇದರಿಂದ ವಾತಾವರಣದಲ್ಲಿ ಯಾವುದೇ ಹಾನಿ ಆಗಲ್ಲ. ಇವು ಪರಿಸರ ಸ್ನೇಹಿ ಹಾಗೂ ಎನರ್ಜಿ ಎಫಿಷಿಯೆಂಟ್ ಅಂತ ಕರೆಸ್ಕೊಳ್ತವೆ. ಅಲ್ಲದೆ ಭಾರತ 2070ರವರೆಗೆ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಗುರಿ ಇಟ್ಕೊಂಡಿದೆ. ಅಂದ್ರೆ ಇಂಗಾಲದ ಹೊರಸೂಸುವಿಕೆಯನ್ನ ಝೀರೋ ಮಾಡಬೇಕು ಅಂತ. ಅದಕ್ಕೆ ಈ ಟ್ರೈನ್ಗಳ ಬಳಕೆ ದೊಡ್ಡ ಬಲ ತಂದ್ಕೊಡುತ್ತೆ. ಜೊತೆಗೆ ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಹೈಲಿ ಎಫಿಷಿಯೆಂಟ್ ಇಂಧನ. ಡೀಸೆಲ್ನಿಂದ 30-35% ಅಷ್ಟೇ ವಿದ್ಯುತ್ ತಯಾರಿಸೋಕೆ ಸಾಧ್ಯ. ಆದರೆ ಹೈಡ್ರೋಜನ್ನಿಂದ 50-60% ಇಂಧನ ಉತ್ಪತ್ತಿಯಾಗುತ್ತೆ. ಅಲ್ಲದೆ ಹೈಡ್ರೋಜನ್ ಟ್ರೈನ್ಗಳು ಒಮ್ಮೆ ಹೈಡ್ರೋಜನ್ ಫಿಲ್ ಮಾಡಿಕೊಂಡ್ರೆ ಸಾಕು, ಸ್ಮೂತ್ ಆಗಿ ಚಲಿಸ್ತವೆ. ಡೀಸೆಲ್ ಎಂಜಿನ್ ರೈಲುಗಳ ಥರ ಜಾಸ್ತಿ ಶಬ್ದ ಮಾಡೋದಿಲ್ಲ, ಹೆಚ್ಚು ಅಲ್ಲಾಡಲ್ಲ, ಪ್ಯಾಸೆಂಜರ್ಗಳಿಗೆ ಮತ್ತಷ್ಟು ಕಂಫರ್ಟ್ ಆಗೋ ರೀತಿ ಚಲಿಸ್ತವೆ. ಜೊತೆಗೆ 10-20 ನಿಮಿಷದ ಒಳಗೆ ಹೈಡ್ರೋಜನ್ ಫಿಲ್ ಮಾಡಿಕೊಂಡು ಮೂವ್ ಆಗ್ತವೆ. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಈ ಟ್ರೈನ್ಗಳಿಂದ ವಿದೇಶಿ ಅವಲಂಬನೆ ಕಮ್ಮಿ ಆಗುತ್ತೆ. ಹೈಡ್ರೋಜನ್ ಟ್ರೈನ್ಗೆ ಮೇನ್ ಬೇಕಾಗೋದು ಹೈಡ್ರೋಜನ್. ಸೊ ಇದನ್ನು ನವೀಕರಿಸಬಹುದಾದ ವಸ್ತುಗಳಿಂದ ಸ್ಥಳೀಯವಾಗಿಯೇ ಉತ್ಪಾದಿಸೋಕೆ ಸಾಧ್ಯ ಆಗುತ್ತೆ. ಅದರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಹೀಗಾಗಿ ವಿದೇಶಗಳಿಂದ ತೈಲದ ಹೊರೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು. ಗೊತ್ತಲ್ಲ ನಿಮಗೆ, ನಾವು ಪ್ರತಿ ವರ್ಷ ಸಿಕ್ಕಾಪಟ್ಟೆ ಕಚ್ಚಾ ತೈಲವನ್ನು ಹೊರಗಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. 12.5 ಲಕ್ಷ ಟನ್ ತೈಲ ಕೇವಲ ಟ್ರೈನ್ಗಳಿಗೆ ಬೇಕಾದ ಹೈ ಸ್ಪೀಡ್ ಡೀಸೆಲ್ ತಯಾರಿಸೋಕೆ ಹೋಗುತ್ತೆ. ಹೀಗಾಗಿ ಹೈಡ್ರೋಜನ್ ರೈಲ್ನಿಂದ ಈ ಹೊರೆ ಕಮ್ಮಿ ಆಗ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ.
ಹೈಡ್ರೋಜನ್ ರೀಫ್ಯೂಲಿಂಗ್ ಸ್ಟೇಷನ್ಗಳನ್ನು ವೇಗವಾಗಿ ಮತ್ತೆ ಕಮ್ಮಿ ಖರ್ಚಲ್ಲಿ ನಿರ್ಮಾಣ ಮಾಡಬಹುದು. ಸ್ಪೀಡ್ ವಿಚಾರದಲ್ಲಿ ಹೈಡ್ರೋಜನ್ ಟ್ರೈನ್ಗಳು ಕೂಡ ಸಾಮಾನ್ಯವಾಗಿ ಗಂಟೆಗೆ 130ರಿಂದ 140 ಕಿಲೋಮೀಟರ್ ಸ್ಪೀಡ್ನಲ್ಲೇ ಓಡ್ತವೆ. ಅತಿ ಹೆಚ್ಚು ಅಂದರೆ ಚೀನಾದ ಹೈ ಸ್ಪೀಡ್ ಪ್ರೋಟೋಟೈಪ್ ಟ್ರೈನ್ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲೂ ಓಡಿರೋ ಎಕ್ಸಾಂಪಲ್ ಇದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್, ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಖರ್ಚಿನ ವಿಚಾರಕ್ಕೆ ಬಂದಾಗ ಹೈಡ್ರೋಜನ್ ಟ್ರೈನ್ಗಳು ತುಂಬಾ ದುಬಾರಿ. ಒಂದು ಎಲೆಕ್ಟ್ರಿಕ್ ಟ್ರೈನ್ನ ರೆಡಿ ಮಾಡೋಕೆ 50ರಿಂದ 60 ಕೋಟಿ ರೂಪಾಯಿ ಖರ್ಚಾಗಬಹುದು. ಆದರೆ ಅದೇ ಹೈಡ್ರೋಜನ್ ಟ್ರೈನ್ ತಯಾರಿಸೋಕೆ ಅದರ 3 ಪಟ್ಟು 170 ಕೋಟಿ ರೂಪಾಯಿ ಖರ್ಚಾಗಬಹುದು. ಜೊತೆಗೆ ಇಂಧನ ವೆಚ್ಚದಲ್ಲೂ ಕೂಡ ಹೈಡ್ರೋಜನ್ ಕಾಸ್ಟ್ ಜಾಸ್ತಿನೇ ಇದೆ ಈ ಕ್ಷಣಕ್ಕೆ. ಯಾಕಂದ್ರೆ ಹೊಸ ಟೆಕ್ನಾಲಜಿ, ಮುಂದೆ ಹೋಗ್ತಾ ಹೋಗ್ತಾ ಅದು ಕೂಡ ಕಮ್ಮಿ ಆಗ್ಬೋದು. ಬಟ್ ಸದ್ಯಕ್ಕೆ ಇದು ದುಬಾರಿನೇ. ಜೊತೆಗೆ ಮೊದಲೇ ಹೈಡ್ರೋಜನ್ ಹೈಲಿ ಇನ್ಫ್ಲೇಮಬಲ್, ಬೇಗ ಬೆಂಕಿ ಹತ್ಕೊಳ್ಳಬಹುದಾದ, ಸಡನ್ ಆಗಿ ದಗದಗ ಅಂತ ಉರಿಯಬಹುದಾದ ಇಂಧನ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ಚಾಲೆಂಜಸ್ ಕೂಡ ಬರ್ತವೆ. ಜೊತೆಗೆ ಇದನ್ನ 350 ಬಾರ್ ಪ್ರೆಷರ್ ತಾಪಮಾನದಡಿ ನಿರ್ಮಿಸಿದ ಸ್ಪೆಷಲ್ ಸಿಲಿಂಡರ್ ನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಅಂದ್ರೆ ಟ್ರೈನ್ ನಲ್ಲಿ ಹೈಡ್ರೋಜನ್ ಸಿಲಿಂಡರ್ ಫ್ಯೂಲ್ ಸೆಲ್ಗಳನ್ನೆಲ್ಲ ಇವೊಂಥರ ಸೆನ್ಸಿಟಿವ್ ಆಗಿರೋದ್ರಿಂದ ಮತ್ತು ಭಾರದ ವಸ್ತುಗಳಾಗಿರೋದ್ರಿಂದ ಟ್ರೈನ್ ನಲ್ಲಿ ಸ್ಟೋರ್ ಮಾಡಿ ಇಡಬೇಕಲ್ವಾ. ಹೀಗಾಗಿ ಈ ಟ್ರೈನ್ ಬಗ್ಗೆ ಹಲವು ಸುತ್ತಿನ ಪರೀಕ್ಷೆಗಳೆಲ್ಲ ಆಗಿ ಅದಾದ್ಮೇಲೆ ಫೈನಲೈಸ್ ಮಾಡಬೇಕಾಗತ್ತೆ. ಹೀಗಾಗಿ ಸೇಫ್ಟಿಗೆ ಹೆಚ್ಚಿನ ಗಮನ ಕೊಡಲಾಗ್ತಾ ಇದೆ. ಜರ್ಮನಿಯಿಂದ ವಿಶೇಷ ತಜ್ಞರನ್ನ ಕರೆಸಿ ಅವ್ರ ಮೂಲಕ ಸೇಫ್ಟಿ ಬಗ್ಗೆ ಚೆಕಿಂಗ್ ಕೂಡ ನಡೆಸಲಾಗ್ತಾ ಇದೆ. ಜರ್ಮನಿಯಲ್ಲಿ ಆರಂಭ, ಭಾರತದಲ್ಲೂ ಶೀಘ್ರ ಸಂಚಾರ. ಜರ್ಮನಿಯಲ್ಲಿ 2018 ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವದ ಮೊದಲ ಹೈಡ್ರೋಜನ್ ಚಾಲಿತ ರೈಲುಗಳನ್ನ ಬಳಕೆಗೆ ತರಲಾಯಿತು. ಸದ್ಯ 14 ಟ್ರೈನ್ಗಳು ಕೆಲಸ ಕೂಡ ಮಾಡ್ತಿವೆ. ಜರ್ಮನಿ ಬಳಿಕ ನೆದರ್ಲ್ಯಾಂಡ್, ಜಪಾನ್ ಹಾಗೂ ಕೆನಡಾಗಳಲ್ಲೂ ಕೂಡ ಈ ಟ್ರೈನ್ಗಳನ್ನ ಪ್ರಯಾಣಿಕರಿಗಾಗಿ ಯೂಸ್ ಮಾಡಲಾಗ್ತಿದೆ. ಇನ್ನು ಇಟಲಿ, ಫ್ರಾನ್ಸ್, ಅಮೆರಿಕ 2026 ವೇಳೆಗೆ ಈ ರೈಲಿನ ಚಾಲನೆಗೆ ತಯಾರಿ ಮಾಡಿಕೊಳ್ತಿವೆ. ಇದೆಲ್ಲದರ ನಡುವೆ ಭಾರತ ಈ ರೈಲುಗಳ ಪ್ರಾಯೋಗಿಕ ಪರೀಕ್ಷೆ ಕೂಡ ನಡೆಸಿದೆ. ಸದ್ಯ ಈ ಯೋಜನೆ ಅಂತಿಮ ಹಂತಕ್ಕೆ ತಲುಪಿದ್ದು ಕಮರ್ಷಿಯಲ್ ಸರ್ವಿಸ್ಗಾಗಿ ಈ ಟ್ರೈನ್ಗಳ ಸಂಚಾರ ಶುರು ಮಾಡೋಕೆ ಇನ್ನೂ 1 ವರ್ಷ ಬೇಕಾಗಬಹುದು. 2026 ಆಗಸ್ಟ್ ವೇಳೆಗೆ 10 ಕೋಚ್ಗಳ ಈ ಹೈಡ್ರೋಜನ್ ಟ್ರೈನ್ ಭಾರತದಲ್ಲಿ ನಾಗರಿಕರ ಓಡಾಟಕ್ಕೆ ಅವೈಲೇಬಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.